ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ಈ ಒಂದು ಕಾಲೇಜ್ನ ಎಲ್ಲ ರೀತಿಯ ಫೀಸ್ ಸ್ಟ್ರಕ್ಚರ್, ಈ ಒಂದು ಕಾಲೇಜ್ಗೆ ಸೇರ್ಬೇಕಂದ್ರೆ ನಿಮ್ಮ ಕಟ್ ಆಫ್ ಎಷ್ಟಿರಬೇಕು, ಈ ಎಲ್ಲ ಮಾಹಿತಿಗಳನ್ನ ಅಷ್ಟೇ ಅಲ್ಲದೆ ಪೂರ್ತಿಯಾದಂಥ ಡೀಟೇಲ್ಸ್ ಅನ್ನ ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯನ ಹೇಳ್ತೇನೆ. ನೀಟ್ 2025 ಅಲ್ಲಿ ನಿಮಗೆ ಕಡಿಮೆ ಅಂಕ ಬಂದಿದೆಯಾ? ನೀವೇನಾದರೂ ಡ್ರಾಪ್ನ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಇನ್ಸ್ಪೈರ್ ನೀಟ್ ಅಕಾಡೆಮಿ. ಈ ಒಂದು ಕಾಲೇಜ್ ಅನೇಕ ಡಾಕ್ಟರ್ಸ್ಗಳನ್ನು ಹುಟ್ಟು ಹಾಕಿದೆ. ಮತ್ತೆ ಯಾಕೆ ಯೋಚನೆ, ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ನೀಡಿರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಆ ಕಾಲೇಜ್ನಲ್ಲಿ ಅಡ್ಮಿಷನ್ನ ತೆಗೆದುಕೊಳ್ಳಿ. ಇವಾಗ ವಿಡಿಯೋಗೆ ಮರಳಿ ಬರೋಣ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಿನಲ್ಲಿ ಏನಿದೆ, ಈ ಒಂದು ಕಾಲೇಜ್ ಇದೆಯಲ್ಲ, ಈ ಕಾಲೇಜ್ನ ಬಗ್ಗೆ ಹೇಳೋದಕ್ಕೆ ಹೋದರೆ ಬಹಳಷ್ಟು ಇದೆ. ಯಾಕಂದರೆ ಈ ಒಂದು ಕಾಲೇಜ್ ಮತ್ತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್, ಈ ಎರಡೂ ಕಾಲೇಜ್ಗಳಿದಾವಲ್ಲ, ಬಹಳಷ್ಟು ಒಂದು ಅಭಿವೃದ್ಧಿ ಆಗಿರುವಂತಹ ಪ್ರೈವೇಟ್ ಕಾಲೇಜ್ಗಳಲ್ಲಿ ಒಂದಾಗಿದ್ದಾವೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲಿ ಏನಿದೆ, ಇದು ಡೀಮ್ಡ್ ಕಾಲೇಜ್ ಆಗಿದ್ರು ಕೂಡ ಈ ಒಂದು ಕಾಲೇಜ್ನಲ್ಲಿರುವಂತಹ ಕಟ್ ಆಫ್ ಇದೆಯಲ್ಲ, ಆ ಕಟ್ ಆಫ್ ಅನ್ನು ನೋಡಿದ್ರೆ ನೀವು ಗಾಬರಿ ಆಗ್ತೀರಾ. ಯಾಕಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂದರೆ, ಈ ಒಂದು ಕಾಲೇಜ್ಗೆ ಅಫಿಲಿಯೇಟೆಡ್ ಆಗಿರುವಂತಹ ಇನ್ನೊಂದು ಕಾಲೇಜ್ ಅಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರು ಕೂಡ ಅಷ್ಟೇ ಒಂದು ಡಿಮ್ಯಾಂಡ್ ಆಗಿದೆ. ಈ ಡಿಮ್ಯಾಂಡೆಡ್ ಕಾಲೇಜಿನ ಬಗ್ಗೆ ಪೂರ್ತಿಯಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು ಕಾಲೇಜ್ನಲ್ಲಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡೋಣ. ಟೋಟಲ್ ಆಗಿ ಪ್ರತಿ ವರ್ಷ ನೋಡಬಹುದು 250 ಸೀಟ್ಗಳನ್ನು ಈ ಒಂದು ಕಾಲೇಜು ತೆಗೆದುಕೊಳ್ಳುತ್ತದೆ. ಆ ಒಂದು 250 ಸೀಟ್ಗಳಲ್ಲಿ 52 ಸೀಟ್ಗಳನ್ನು ಕರ್ನಾಟಕ ಸ್ಟೇಟ್ ಕೋಟಾದಲ್ಲಿ ಕೆಇಎ ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಈ ಒಂದು ಸೀಟ್ಗಳು ಬರ್ತವೆ. ಮತ್ತೆ ಆಲ್ ಇಂಡಿಯಾ ಕೋಟಾದಲ್ಲಿ ನೀವು ನೋಡಬಹುದು 161 ಸೀಟ್ಗಳು ಬರ್ತವೆ. ಮತ್ತೆ ಆಲ್ ಇಂಡಿಯಾ NRI ಕ್ಯಾಟಗರಿಯಲ್ಲಿ 37 ಸೀಟ್ಗಳು ಬರ್ತವೆ. ನಾನು ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಕೇವಲ ಕರ್ನಾಟಕ ಸ್ಟೇಟ್ ಕೋಟಾದಲ್ಲಿ ಬರುವಂತಹ 52 ಸೀಟ್ಗಳ ಬಗ್ಗೆ ಪೂರ್ತಿಯಾದಂತಹ ಡಿಸ್ಕಷನ್ ಅನ್ನು ಮಾಡಲಿದ್ದೇನೆ. ಯಾಕಂದರೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಈ ಒಂದು ಕಾಲೇಜ್ ಮತ್ತು KMC ಮಣಿಪಾಲ್ ಕಾಲೇಜ್ನಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ, ಡೀಮ್ಡ್ ಒಂದು ಸೀಟ್ಗಳಿಗೆ ಎಷ್ಟು ಕಟ್ ಆಫ್ ನಿಂತಿದೆ, ಈ ಎಲ್ಲ ಮಾಹಿತಿಯನ್ನು ನೀಡಿದ್ದೇನೆ. ನೀವು ನನ್ನ ಚಾನಲನ್ನು ವಿಸಿಟ್ ಮಾಡಿಕೊಂಡು ಆ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ. ಈ 52 ಸೀಟ್ಗಳು ನಮ್ಮ ಕ್ಯಾಟಗರಿಗಳಲ್ಲಿ ಯಾವ ಥರ ಡಿವೈಡ್ ಆಗಿದೆ ಅಂತ ಹೇಳ್ತಿದ್ದೇನೆ. 1G ಯಲ್ಲಿ ನೋಡ್ಬೋದು 1 ಸೀಟ್ ಇದೆ, 1K ಯಲ್ಲಿ ಕೂಡ 1 ಸೀಟ್ ಇದೆ, 2AG ಯಲ್ಲಿ 4 ಸೀಟ್ಗಳಿದ್ದಾವೆ, 2AR 2A ಕನ್ನಡ ಮೀಡಿಯಂ ಮತ್ತು 2BG ಯಲ್ಲಿ 1 ಸೀಟ್ಗಳಿದ್ದಾವೆ. ಮತ್ತು 3AG ಯಲ್ಲಿ 2 ಸೀಟ್ಗಳು, 3BG ಯಲ್ಲಿ 2 ಸೀಟ್ಗಳು, 3BR ಅಲ್ಲಿ 1 ಸೀಟು, ಮತ್ತು GM ಅಲ್ಲಿ ನೋಡ್ಬೋದು 15 ಸೀಟ್ಗಳು ಈ ಕಾಲೇಜ್ನಲ್ಲಿದ್ದಾವೆ. GMK ಯಲ್ಲಿ 1 ಸೀಟ್, GMR ಅಲ್ಲಿ 3 ಸೀಟ್ಸ್ಗಳಿದ್ದಾವೆ. ಮತ್ತು SC ಯಲ್ಲಿ 7 ಸೀಟು, 1 ಸೀಟು ಮತ್ತು 3 ಸೀಟ್ಗಳು ಈ ರೀತಿ ಡಿವೈಡ್ ಆಗಿದ್ದಾವೆ. ಟೋಟಲ್ ಆಗಿ 44 ಸೀಟ್ಗಳಾದವು. ಉಳಿದಿರುವಂಥ ಸೀಟ್ಗಳನ್ನು ನೋಡ್ಬೋದು. 2A ಹೈದರಾಬಾದ್ ಕರ್ನಾಟಕದಲ್ಲಿ 1 ಸೀಟು, 3B ಹೈದರಾಬಾದ್ ಕರ್ನಾಟಕದಲ್ಲಿ 1 ಸೀಟು, GM ಹೈದರಾಬಾದ್ ಕರ್ನಾಟಕದಲ್ಲಿ 1 ಸೀಟು, GMRH ಅಲ್ಲಿ 1 ಸೀಟು, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ 3 ಸೀಟ್ಸ್ಗಳಿದ್ದಾವೆ. ಹಾಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೂಡ 1 ಸೀಟ್ ಇದೆ. ಟೋಟಲ್ ಆಗಿ ನೋಡೋದಾದರೆ 44 + 8 52 ಸೀಟ್ಗಳು ಈ ರೀತಿ ಡಿವೈಡ್ ಆಗಿದ್ದಾವೆ. ಈ ಒಂದು ಕಾಲೇಜ್ನಲ್ಲಿ ಟ್ಯೂಷನ್ ಫೀಸ್ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ನಲ್ಲಿ ಎಷ್ಟಿರ್ತದೆಯೋ ಅಷ್ಟೇ ಇದೆ. 1,54,321 ಇದೆ. ಆದರೆ ಮುಖ್ಯವಾಗಿ ಗಮನಿಸಬೇಕಾದದ್ದು, ಇನ್ನು ಮುಂದೆ ಹೇಳುವಂಥ ಫೀಸ್ ಸ್ಟ್ರಕ್ಚರ್ ಇದೆಯಲ್ಲ, ಇದ್ರ ಬಗ್ಗೆ ಗಮನ ಹರಿಸಬೇಕಾದದ್ದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ನೀವು ಈ ಒಂದು ಕಾಲೇಜ್ನಲ್ಲಿ ಎಕ್ಸ್ಟ್ರಾ ಫೀಸ್ ಅಂತ 1,25,000 ರೂಪಾಯಿಯನ್ನು ಕೊಡಬೇಕಾಗ್ತದೆ. ಅದರಲ್ಲಿ 1 ಲಕ್ಷವನ್ನು ಅವರು ತೆಗೆದುಕೊಳ್ತಾರೆ. 25,000 ರೂಪಾಯಿಯನ್ನು ನೀವು ಡೆಪಾಸಿಟ್ ರೂಪದಲ್ಲಿ ಫಸ್ಟ್ ಇಯರ್ ಕೊಡಬೇಕಾಗ್ತದೆ. ಈ 25,000 ರೂಪಾಯಿಯನ್ನು ನೀವು MBBS ಮುಗಿಸಿದ ನಂತರ ನಿಮ್ಮ ಕೈಗೆ ಕೊಡ್ತಾರೆ. ನಿಮ್ಮ ಒಂದು ಹಾಸ್ಟೆಲ್ ಫೀಸ್ ಇದೆಯಲ್ಲ, ಆ್ಯನುವಲ್, ಇದು 94,000 ಆಗಿರುತ್ತೆ. ಮತ್ತು ಹಾಸ್ಟೆಲ್ಗೆ ನೀವು ಡೆಪಾಸಿಟ್ ಕೊಡಬೇಕಾದದ್ದು 15,000 ಡೆಪಾಸಿಟ್ ಕೊಡಬೇಕಾಗ್ತದೆ. ನೀವು ಏನಾದರೂ AC ನಿಮಗೆ ಬೇಕಾಗಿದ್ದರೆ ACಗೂ ಕೂಡ ಡೆಪಾಸಿಟನ್ನು ತುಂಬಬೇಕಾಗ್ತದೆ. AC ಎಲೆಕ್ಟ್ರಿಸಿಟಿಯನ್ನು ನೀವು ಅಡ್ವಾನ್ಸಲ್ಲಿ 10,000 ತುಂಬಬೇಕಾಗ್ತದೆ. ಮೆಸ್ ಅಡ್ವಾನ್ಸನ್ನು 53,000 ತುಂಬಬೇಕಾಗ್ತದೆ. ಟೋಟಲ್ ಆಗಿ ನೀವು ಹಾಸ್ಟೆಲ್ ಮತ್ತು ಮೆಸ್ಸನ್ನು ಎರಡೂ ಕೂಡಿಸ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ 1,72,000 ಈ ಒಂದು ರೇಂಜಲ್ಲಿ ಬರ್ತದೆ. ಈ ಎಲ್ಲ ಫೀಸನ್ನು ಕೂಡಿಸಿಕೊಂಡು ಗ್ರ್ಯಾಂಡ್ ಟೋಟಲ್ ಆಗಿ ಮಾಡಿಕೊಂಡ್ರೆ 2,97,000 ರೂಪಾಯಿ ನೀವು ಟ್ಯೂಷನ್ ಫೀಸನ್ನು ಹೊರತುಪಡಿಸಿ ಇಷ್ಟನ್ನು ತುಂಬಬೇಕಾಗ್ತದೆ. ಟ್ಯೂಷನ್ ಫೀಸನ್ನು ಕೂಡಿಸ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ 4 ಲ್ಯಾಕ್ವರೆಗೆ ಬರ್ತದೆ. ಇವಾಗ ನಿಮಗೇನಾದರೂ ನಾನ್ AC ರೂಮ್ ಬೇಕಾಗಿದ್ದರೆ ಅವಾಗ ಕೂಡ ನಿಮಗೆ ಅದು ಆಪರ್ಚುನಿಟಿ ಇರುತ್ತದೆ. ಈ ಒಂದು ಫೀ ಸ್ಟ್ರಕ್ಚರನ್ನು ನೋಡ್ಬೋದಾಗಿರುತ್ತೆ. ಆ್ಯನುವಲ್ ಹಾಸ್ಟೆಲ್ ಫೀಸ್ 80,000 ಆಗಿರುತ್ತೆ. ಹಾಸ್ಟೆಲ್ ಡೆಪಾಸಿಟ್ 7,500 ಆಗಿರುತ್ತೆ. ಮತ್ತು ACಗೆ ನಿಮಗೆ ಯಾವುದೇ ಅಮೌಂಟನ್ನು ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ಇದು ನಾನ್ AC ಆಗಿರೋದ್ರಿಂದ. ಮತ್ತು ಮೆಸ್ ಅಡ್ವಾನ್ಸನ್ನು 53,000 ತೆಗೆದುಕೊಳ್ತಾರೆ. ಟೋಟಲ್ ಆಗಿ ನೀವು ನೋಡ್ಬೋದು ಈ ಒಂದು ರೇಂಜ್ ಎಷ್ಟು ಬರ್ತದೆ ಅಂದರೆ 2,65,000 ಎಕ್ಸ್ಟ್ರಾ ಅಮೌಂಟನ್ನು ನೀವು ತುಂಬಬೇಕಾಗ್ತದೆ. ಮತ್ತೆ ಟ್ಯೂಷನ್ ಫೀಸನ್ನು ತುಂಬಬೇಕಾಗ್ತದೆ. ಓವರಲ್ ಆಗಿ ಇದು ಕೂಡ ಅಪ್ರಾಕ್ಸಿಮೇಟ್ಲಿ 3,50,000 ಮೇಲೆ ಬರ್ತದೆ.
ಅದೇ ರೀತಿ ಗರ್ಲ್ಸ್ ಹಾಸ್ಟೆಲ್ ಕೂಡ ಇದೇ ರೀತಿ ಒಂದು ಫೀ ಸ್ಟ್ರಕ್ಚರ್ ಇರ್ತದೆ. ಆ್ಯನ್ಯುವಲ್ ಫೀ ಸ್ಟ್ರಕ್ಚರ್ AC ಬೇಕಾಗಿದ್ದರೆ ನಿಮ್ಮದು 94,000 ತುಂಬಬೇಕಾಗ್ತದೆ. ಹಾಸ್ಟೆಲ್ ಡೆಪಾಸಿಟನ್ನು 15,000 ತುಂಬಬೇಕಾಗ್ತದೆ. ವಿತ್ AC ಬೇಕಾಗಿದ್ದರೆ 10,000 ಎಕ್ಸ್ಟ್ರಾ ತುಂಬಬೇಕು. ಮತ್ತು ಮೆಸ್ ಅಡ್ವಾನ್ಸನ್ನು 53,000 ತುಂಬಬೇಕು. ಟೋಟಲ್ ಹಾಸ್ಟೆಲ್ ಮತ್ತು ಮೆಸ್ಸನ್ನು ಕೂಡಿಸ್ಕೊಂಡ್ರೆ 1,72,000 ಬರ್ತದೆ. ಎಕ್ಸ್ಟ್ರಾ ಫೀಸ್ ಇದು ಸೇಮ್ ಆಗಿರುತ್ತೆ. 1 ಲಕ್ಷ ನೀವು ತುಂಬಬೇಕು ಮತ್ತು 25 ಲಕ್ಷ ಡೆಪಾಸಿಟನ್ನು ಇಡಬೇಕಾಗ್ತದೆ. ಮತ್ತು ಗ್ರ್ಯಾಂಡ್ ಟೋಟಲ್ ಆಗಿ ನೋಡಿದ್ರೆ ಫಸ್ಟ್ ಇಯರಲ್ಲಿ ನೀವು ತುಂಬಬೇಕಾದ ಅಮೌಂಟು 3 ಲಕ್ಷದವರೆಗೆ ಬರ್ತದೆ. ಈ ಒಂದು 3 ಲಕ್ಷದ ಮೇಲೆ ನೀವು ತುಂಬಬೇಕಾದಂತಹ ಅಮೌಂಟ್ ಟ್ಯೂಷನ್ ಫೀಸ್ ಇದೆಯಲ್ಲ, ಅದನ್ನು ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಟೋಟಲ್ ಆಗಿ ನಿಮ್ಮದು ಒಂದು ಅಪ್ರಾಕ್ಸಿಮೇಟ್ಲಿ 4 ಲ್ಯಾಕ್ ಮೇಲ್ಗಡೆ ಬರುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಹಾಗೆ ಗರ್ಲ್ಸ್ಗೆ ನಾನ್ AC ರೂಮ್ಸ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ಈ ಒಂದು ಫೀ ಸ್ಟ್ರಕ್ಚರ್ ಕೂಡ ನೀವು ಗಮನಿಸಬಹುದು. ಟೋಟಲ್ ಆಗಿ 2,65,500 ಫೀ ಸ್ಟ್ರಕ್ಚರ್ ಗ್ರ್ಯಾಂಡ್ ಟೋಟಲ್ ಆಗಿ ಬರ್ತದೆ. ಇಲ್ಲಿ ಕೂಡ ನೀವು ಎಕ್ಸ್ಟ್ರಾ ಫೀಸನ್ನು ಅಷ್ಟೇ ತುಂಬಬೇಕು. 1,25,000 ತುಂಬಬೇಕಾಗ್ತದೆ. 25,000 ನೀವು ಕಾಲೇಜನ್ನು ಬಿಟ್ಟು ಹೋಗುವಾಗ ನಿಮಗೆ ವಾಪಸ್ ಕೊಡ್ತಾರೆ. ಈಗ ನಮ್ಮೆಲ್ಲರ ಒಂದು ಮುಖ್ಯವಾದಂತಹ ಅಂಶ ಕಟ್ ಆಫ್ನ ಬಗ್ಗೆ ಬರೋಣ. ಮುಖ್ಯವಾಗಿ 1G ಕ್ಯಾಟಗರಿಯಲ್ಲಿ ನೋಡ್ಬೋದು 35,000ವರೆಗೆ ಒಂದು ರೇಂಜ್ ಬಂದಿತ್ತು. ಲಾಸ್ಟ್ ಇಯರ್ ಮಾರ್ಕ್ಸ್ ಎಷ್ಟಿತ್ತು ಅಂದರೆ 640 ಇತ್ತು. 1R ಕ್ಯಾಟಗರಿಯಲ್ಲಿ 1,55,000ವರೆಗೆ ಈ ಒಂದು ಕಟ್ ಆಫ್ ನಿಂತಿತ್ತು. ಮತ್ತು ಮಾರ್ಕ್ಸನ್ನು ಕೂಡ ಗಮನಿಸ್ಬೋದು 576 ಇತ್ತು. ಮತ್ತು 2AGಯಲ್ಲಿ 46,000ವರೆಗೆ ಕಟ್ ಆಫ್ ನಿಂತಿದೆ. ಅಂದರೆ ಲಾಸ್ಟ್ ಇಯರು 628ಕ್ಕೆ ಮಾರ್ಕ್ಸ್ ನಿಂತಿತ್ತು. ಮತ್ತು 2A ರೂರಲಲ್ಲಿ ನೋಡ್ಬೋದು 86,735ಕ್ಕೆ ಕಟ್ ಆಫ್ ನಿಂತಿತ್ತು. ಮತ್ತು 592 ಮಾರ್ಕ್ಸ್ ಇತ್ತು. ಮತ್ತು 2A ಕನ್ನಡ ಮೀಡಿಯಮಲ್ಲಿ 60,321ಕ್ಕೆ ಕಟ್ ಆಫ್ ನಿಂತಿತ್ತು. ಮತ್ತು ಮಾರ್ಕ್ಸ್ ರೇಂಜನ್ನು ಕೂಡ ಗಮನಿಸ್ಬೋದು 621 ಮಾರ್ಕ್ಸ್ ರೇಂಜ್ ಆಗಿತ್ತು. ಮತ್ತು 3AGಯಲ್ಲಿ 13,123ಕ್ಕೆ ಕಟ್ ಆಫ್ ರ್ಯಾಂಕ್ ನಿಂತಿತ್ತು. ಮತ್ತು ಈ ಒಂದು ರ್ಯಾಂಕಿಗೆ 621 ಮಾರ್ಕ್ಸ್ ರೇಂಜ್ ಆಗಿತ್ತು. ಮತ್ತು 3BGಯಲ್ಲಿ 19,249 ಕಟ್ ಆಫ್ ನಿಂತಿತ್ತು. 660 ಮಾರ್ಕ್ಸ್ ರೇಂಜ್ ನಿಂತಿತ್ತು. ಮತ್ತು 3BRಲ್ಲಿ 648ಕ್ಕೆ ಕಟ್ ಆಫ್ ನಿಂತಿತ್ತು. GM ಕ್ಯಾಟಗರಿ ಕಟ್ ಆಫ್ ನೋಡಿ ನಿಮಗೂ ಕೂಡ ಶಾಕ್ ಆಗ್ಬೋದು. 9,421 675ಕ್ಕೆ ಮಾರ್ಕ್ಸ್ ನಿಂತಿತ್ತು. ಮತ್ತು ರೂರಲ್ GMಲ್ಲಿ ಏನಾದರೂ ಇದ್ದರೆ 71,000ವರೆಗೆ ಕಟ್ ಆಫ್ ನಿಂತಿದೆ. 605ಕ್ಕೆ ನಿಂತಿದೆ. GMKಯಲ್ಲಿ 18,000ವರೆಗೆ ಕಟ್ ಆಫ್ ನಿಂತಿದೆ. 660ಕ್ಕೆ ಮಾರ್ಕ್ಸ್ ರೇಂಜ್ ಆಗಿತ್ತು. ಮತ್ತು SCGಯಲ್ಲಿ 1,54,683 ಇದಕ್ಕೆ ಒಂದು ಮಾರ್ಕ್ಸ್ ರೇಂಜ್ 553. ಮತ್ತು SCRಲ್ಲಿ 1,84,175 ಮಾರ್ಕ್ಸ್ ರೇಂಜ್ 515 ಆಗಿತ್ತು. ಮತ್ತು STGಯಲ್ಲಿ 1,27,246 ಮಾರ್ಕ್ಸ್ ರೇಂಜ್ 558 ಆಗಿದೆ. ಈ ಒಂದು ಕಾಲೇಜ್ ಮಂಗಳೂರು ಸಿಟಿಯ ಮಧ್ಯದಲ್ಲಿ ಇರೋದ್ರಿಂದ ಈ ಒಂದು ಹಾಸ್ಪಿಟಲ್ಗೆ ಬಹಳಷ್ಟು ಪೇಷಂಟ್ಗಳು ಬರ್ತಾರೆ. ಮತ್ತು KMC ಹೆಸರು ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಕರ್ನಾಟಕದಲ್ಲಿ ಬಹಳಷ್ಟು ವೆರೈಟಿ ಆಫ್ ಪೇಷಂಟ್ಸ್ಗಳು ಆ ಒಂದು ಕಾಲೇಜ್ ಮತ್ತು ಹಾಸ್ಪಿಟಲ್ಗೆ ಬರೋದ್ರಿಂದ ವಿದ್ಯಾರ್ಥಿಗಳ ಕಲಿಕೆಗೆ ಬಹಳಷ್ಟು ಯೂಸ್ಫುಲ್ ಆಗಲಿದೆ. 1971ರಲ್ಲಿ ಈ ಒಂದು ಕಾಲೇಜ್ ಡೀಮ್ಡ್ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಆಗಿದೆ. ತದನಂತರ ಈ ಒಂದು ಕಾಲೇಜ್ನ ಹೆಗ್ಗಳಿಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಿಮ್ಮ ಒಂದು ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಈ ಒಂದು ಕಾಲೇಜನ್ನು ನೀವು ಗೋರ್ಮೆಂಟ್ ಕಾಲೇಜ್ನೊಂದಿಗೆ ಹಾಕುವುದು ತುಂಬ ಉಪಯುಕ್ತವಾಗಿರುತ್ತೆ. ಆದರೆ ಫೀ ಸ್ಟ್ರಕ್ಚರನ್ನು ಕನ್ಸಿಡರ್ ಮಾಡಿ ಹಾಕ್ತೇನೆಂದರೆ ಗೋರ್ಮೆಂಟ್ ಕಾಲೇಜ್ನ ನಂತರ ಈ ಒಂದು ಕಾಲೇಜನ್ನು ಪ್ರಿಯಾರಿಟಿ ಕೊಡೋದು ಬಹಳಷ್ಟು ಉಪಯುಕ್ತವಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಉಳಿದ ಎಲ್ಲ ಕಾಲೇಜುಗಳ ಬಗ್ಗೆ ಕೂಡ ಮಾಹಿತಿ ಬೇಕಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.